ಮತ್ತೊಂದು ಕಡೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಇವತ್ತು ರಾಜ್ಯಪಾಲರು ಹಾಗೆ ಮುಖ್ಯಮಂತ್ರಿಗಳು ಅವರನ್ನು ಬರಮಾಡಿಕೊಂಡಂತಹ ಸಂದರ್ಭವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಮೈಸೂರಿಗೆ ಬಂದು ಅವರು ಓವಲ್ ಗ್ರೌಂಡ್ನಲ್ಲಿ ಅವರ ಹೆಲಿಕಾಪ್ಟರ್ ಇಳಿದಂಥ ನಂತರದಲ್ಲಿ ಪ್ರಧಾನಿ ಬರೋದಕ್ಕಿಂತ ಮುನ್ನ ಅವರನ್ನು ವೆಲ್ಕಮ್ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯಪಾಲರು ಹಾಗೆ ಮುಖ್ಯಮಂತ್ರಿಗಳು ಸ್ಥಳದಲ್ಲಿದ್ದಂಥ ಸನ್ನಿವೇಶವನ್ನು ನೀವು ನೋಡ್ತಾ ಇದ್ದೀರಾ. ಪ್ರೋಟೋಕಾಲ್ ಪ್ರಕಾರವಾಗಿ ಪ್ರಧಾನಿಯನ್ನು ಇವತ್ತು ಸ್ವಾಗತಿಸಿದಂತಹ ರೀತಿ ಇದು. ಆಮೇಲೆ BJPಯ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರ ಅವರು ಕೂಡ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಹಾಗೆ ರಾಜ್ಯಪಾಲರಿಗೆ ಸಾಥನ್ನು ಕೊಟ್ಟಂಥದ್ದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಮುಖ್ಯಮಂತ್ರಿಗಳು ಕೂಡ ಇವತ್ತು ಬೆಳಗ್ಗೆ ಇಲ್ಲಿ ಬೆಂಗಳೂರಿನಲ್ಲೆಲ್ಲ ಕೆಲ ಕಾರ್ಯಕ್ರಮ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಜಸ್ಟ್ ಕ್ಲೀನ್ ಅಂತಾನೆ ಏನೋ ಈ ಬೆಂಗಳೂರಿನಲ್ಲಿ ಇವತ್ತಿನಿಂದ ಸ್ವಚ್ಛತಾ ಕಾರ್ಯಕ್ರಮಗಳು ನಡೀತಾ ಹೋಗುತ್ತವೆ. ಸೊ ಆ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದರು. ಅದಾದ ನಂತರದಲ್ಲಿ ಅವರು ಮೈಸೂರಿಗೆ ಹೋದರು. ಮುಖ್ಯಮಂತ್ರಿ ಆದಂಥ ನಂತರದಲ್ಲಿ ಮೊದಲ ಬಾರಿಗೆ ಅವರು ಇವತ್ತು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಂಥದ್ದು DK ಶಿವಕುಮಾರ್. ಅದಾದ ನಂತರದಲ್ಲಿ ಚಿಕ್ಕದಾಗ ಅವ್ರದ್ದು ಕೂಡ ಒಂದು ರೋಡ್ ಶೋ ಇತ್ತು ಇವತ್ತು, DK ಶಿವಕುಮಾರ್ ಅವರದ್ದು. ಬೇರೆ ಬೇರೆ ಮಹನೀಯರ ಏನು ಪುತ್ಥಳಿಗಳಿಗೆ ಮಾಲಾರ್ಪಣೆ, ರೋಡ್ ಶೋ, ಅಭಿಮಾನಿಗಳಿಂದ ಜೈಕಾರ, ಹೂವಿನ ಹಾರ, ಇದೆಲ್ಲ ಭಾಳ ಇವತ್ತು ಅದ್ಧೂರಿಯಾಗಿ ಮುಖ್ಯಮಂತ್ರಿಗಳು ಕೂಡ ಮೈಸೂರಿನಲ್ಲಿ ಕೆಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಪ್ರಧಾನಿಯವರನ್ನು ಮುಖ್ಯಮಂತ್ರಿಗಳು ಆಹ್ವಾನಿಸಿದಂಥ ಸಂದರ್ಭ, ಇಬ್ಬರು ಬಹಳ ನಗುಮುಖದಲ್ಲಿ ಇರುವಂಥ ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಬೊಕ್ಕೆಯನ್ನು ಪ್ರಧಾನಿಗೆ ಕೊಡೋ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಪ್ರೋಟೋಕಾಲ್ ರೀತಿಯಾಗಿ ರಾಜ್ಯಕ್ಕೆ ಪ್ರಧಾನಿಯನ್ನು ಇಲ್ಲಿ ಸ್ವಾಗತಿಸಿದಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಆಮೇಲೆ ಅಲ್ಲಿಂದ ಏನು ಭಾಳ ದೂರ ಇಲ್ಲ, ಒಂದು 5-10 ನಿಮಿಷದ ಒಳಗಾಗಿ ಈ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮ ಏನು ನಡೆಯುತ್ತಲ್ಲ ಆ ಸ್ಥಳಕ್ಕೆ ಬರೋದಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ಇನ್ನೇನು ಭಾಳ ಸಮಯ ತಗುಲೋದಿಲ್ಲ. ಮೈಸೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನು ಕೋರಲಾಯಿತು. ಥಾವರ್ ಚಂದ್ ಗೆಹ್ಲೋಟ್ ಜೊತೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೆ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದ ಹಾಗೆ ಕೆಲ ಆಯ್ದ ಗಣ್ಯರು ಈ ಸಂದರ್ಭದಲ್ಲಿದ್ದು ಹಸ್ತಲಾಘವವನ್ನು ಮಾಡಿ ಮೋದಿಯನ್ನು ಸ್ವಾಗತಿಸಿದ್ದಾರೆ CM DK ಶಿವಕುಮಾರ್. CM DK ಹಾಗೆ ರಾಜ್ಯಪಾಲರಿಗೆ ನಾನು ಆಗ್ತಾನೆ ಹೇಳಿದಾಗೆ ವಿಜಯೇಂದ್ರ ಅವರು ಕೂಡ ಸಾಥ್ ಕೊಟ್ಟರು. ಇಲ್ಲಿ ನೋಡ್ತಾ ಇದ್ದೀವಲ್ಲ, ಥಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಪ್ರಧಾನಿಯವರನ್ನು ಸ್ವಾಗತಿಸಿದಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಭಾಳ ನಗುಮುಖದಲ್ಲಿದ್ದಾರೆ ಎಲ್ಲ ಉಭಯ ನಾಯಕರುಗಳು. ಜೊತೆಗೆ ಸ್ವಲ್ಪ ಉಭಯ ಕುಶಲೋಪರಿಯನ್ನು ಆ ಸಂದರ್ಭದಲ್ಲಿ ವಿಚಾರಿಸ್ಕೊಂಡಂಥದ್ದು ಕೂಡ ನಡೀತು. ಮುಖ್ಯಮಂತ್ರಿಗಳು ಹಾಗೆ ಪ್ರಧಾನಮಂತ್ರಿಗಳು ಕೆಲ ಸೆಕೆಂಡ್ಗಳ ಕಾಲ ಒಬ್ರಿಗೊಬ್ಬರು ಅಲ್ಲಿ ಮಾತನಾಡ್ಕೊಳ್ತಾರೆ. DK ಶಿವಕುಮಾರ್ ಅವರಂತೂ ಬಹಳ ನಗುಮುಖದಲ್ಲಿ, ಓರ್ವ ದೇಶದ ಪ್ರಧಾನಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಅವರ ನಡವಳಿಕೆ ಇರಬೇಕು, ಮುಖಚಹರೆ ಇರಬೇಕು, ಆ ರೀತಿಯಾದಂಥ ಮುಖಚಹರೆ ನೀವಿಲ್ಲಿ DK ಶಿವಕುಮಾರಲ್ಲಿ ಗಮನಿಸ್ತಾ ಇದ್ದೀರಾ. ಭಾಳ ನಗುಮುಖದಲ್ಲೇ ಇವತ್ತು ಪ್ರಧಾನಿಯನ್ನು ಅವರು ಸ್ವಾಗತಿಸಿದಂಥ ಸಂದರ್ಭ. ಅದಾದ ನಂತರ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಅವರು ಆಸೀನರಿರ್ತಾರೆ, ಪ್ರಧಾನಿ ಜೊತೆಗೆ ಮುಖ್ಯಮಂತ್ರಿಗಳು. ಜನ ಕೂಡ ಭಾಳ ಮಂದಿ ಈಗ ಆಲ್ರೆಡಿ ಬಂದು ಕಾಯ್ತಾ ಇದ್ದಾರೆ ಪ್ರಧಾನಿಯವರ ಭಾಷಣವನ್ನು ಕೇಳುವಂಥ ನಿಟ್ಟಿನಲ್ಲಿ. ನಮಗೆ ಸಾಮಾನ್ಯ ಜನರಿಗಿರುವಂಥ ಕುತೂಹಲ ಅಂತ ಅಂದರೆ ಅದೇ ಒಂದು, ವಿವೇಕಾನಂದನವರನ್ನು ಪ್ರಧಾನಮಂತ್ರಿಗಳು ಹೇಗೆ ಸ್ಮರಿಸಬಹುದು ಅನ್ನುವಂಥದ್ದು ಒಂದು. ಎರಡನೇದು, ನಮಗೀಗ ಆಲ್ರೆಡಿ ಗೊತ್ತಿರುವಂತೆ ಸ್ಮಾರಕದಲ್ಲಿರುವಂಥ ವಿಶೇಷತೆ ಏನು ಮತ್ತೊಂದು, ಅದು ಬಹುತೇಕ ಗೊತ್ತಿರುವಂಥದ್ದು. ಮೂರನೇದಾಗಿ ನಾನು ಆಗ್ತಾನೆ ಹೇಳಿದಾಗೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಯುವ ಸಮೂಹ ಎಲ್ಲ ಭಾಳ ದಂಗೆ ಎದ್ದಿರುವಂತಹ ಸಂದರ್ಭದಲ್ಲಿ ಇವತ್ತು ಹೇಗೆ ಯುವಕರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಪ್ರಧಾನಿಯ ಭಾಷಣ ಇರುತ್ತೆ ಅನ್ನೋದನ್ನು ನೋಡಬೇಕಿದೆ. ಮೈಸೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಖ್ಯಮಂತ್ರಿಗಳು, ರಾಜ್ಯಪಾಲರು, BJPಯ ರಾಜ್ಯಾಧ್ಯಕ್ಷರು ಸ್ವಾಗತವನ್ನ ಕೋರಿದ್ದಾರೆ. ಮೋದಿಯನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹಾಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಸ್ವಾಗತವನ್ನು ಕೋರಿದಂಥ ಕೆಲ ಫೋಟೋಸ್ಗಳಲ್ಲಿ ನಾವು ನೋಡಬಹುದಾಗಿದೆ. ಹಸ್ತಲಾಘವವನ್ನು ಮಾಡಿ ಮೋದಿಯನ್ನು CM DK ಶಿವಕುಮಾರ್ ಬಹಳ ನಗುಮೊಗದೊಂದಿಗೆ ಸ್ವಾಗತಿಸ್ತಾರೆ. ಈ ಸಂದರ್ಭದಲ್ಲಿ ವಿಜಯೇಂದ್ರ ಕೂಡ ಸಾಥ್ ಕೊಡ್ತಾರೆ. ಆ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಓವಲ್ ಗ್ರೌಂಡ್ನಲ್ಲಿ ಪ್ರಧಾನಿ ಕೆಳಗಿಳಿದಂಥ ಸಂದರ್ಭ, ಹೆಲಿಕಾಪ್ಟರ್ನಿಂದ ಕೆಳಗಿಳಿದಂಥ ಸಂದರ್ಭ. ಈಗ ಆಲ್ರೆಡಿ ಅವರು ವಿವೇಕ ಸ್ಮಾರಕದ ಕಡೆಗೆ ಹೊರಟಿದ್ದಾರೆ. ಇನ್ನೇನು ಕೆಲ ನಿಮಿಷಗಳಲ್ಲಿ ಅವರು ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗೋರಿದ್ದಾರೆ. ದಿಲೀಪ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ದಿಲೀಪ್, ಸದ್ಯ ಏನಾಗ್ತಿದೆ? ದಿಲೀಪ್ ಬಂದಿದ್ದಾರಾ ಈಗ ಪ್ರಧಾನಿಯವರು ವಿವೇಕ ಸ್ಮಾರಕದ ಕಡೆಗೆ? ಓವರ್ ಟು ಯು. ಮಾಲ್ತೇಶ್ ಈಗ ವಿವೇಕ ಸ್ಮಾರಕಕ್ಕೆ ಬಂದು ಸ್ಮಾರಕವನ್ನ ಉದ್ಘಾಟನೆ ಮಾಡಿದ್ದಾರೆ. ಈಗ ಸ್ಮಾರಕವನ್ನ ಉದ್ಘಾಟನೆ ಮಾಡಿ ಸ್ಮಾರಕದ ವೀಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಾಧ್ಯಮಗಳಿಗೆ ಎಲ್ಲರಿಗೂ ಕೂಡ ನಿರ್ಬಂಧ ಇರುವ ಕಾರಣಕ್ಕೋಸ್ಕರ ಅದರ ವಿಜುವಲ್ ಸಿಗ್ತಾ ಇಲ್ಲ. ಕೇವಲ ಪ್ರಧಾನಿ ಮೋದಿ ಅವರ ಕಚೇರಿಯಿಂದ ಬಂದ ನಂತರವಷ್ಟೇ ಅದು ಸಿಗುವಂಥದ್ದು. ಅವ್ರು ಏನೇನು ನೋಡಿದ್ರು, ಎಲ್ಲ ವೀಕ್ಷಣೆ ಮಾಡಿದ್ರು ಅನ್ನುವಂಥದ್ದು. ಆದ್ರೆ ಸದ್ಯಕ್ಕೆ ಈಗ ಎಲ್ಲರೂ ಕೂಡ ಅಲರ್ಟ್ ಆಗಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು
ಈ ರಸ್ತೆ ಮೂಲಕ ಒಂದು ಆಶ್ರಮದ ಕಾರ್ಯಕ್ರಮಕ್ಕೆ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ಈಗ 5ರಿಂದ 10 ನಿಮಿಷಗಳ ಕಾಲ ಈ ಒಂದು ವಿವೇಕ ಸ್ಮಾರಕದಲ್ಲಿ ಇದ್ದು ತದನಂತರ ಅಲ್ಲಿಗೆ ತೆರಳಿದ್ದಾರೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಅವರ ಟಿಪಿ ಇರುವಂತದ್ದು. ಈಗ ಎಲ್ಲರೂ ಕೂಡ ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿ.ವೈ. ವಿಜಯೇಂದ್ರ ಸೇರಿದಂತೆ ಅಧಿಕಾರಿಗಳು ಎಲ್ಲರೂ ಕೂಡ ಅವ್ರನ್ನ ಸ್ವಾಗತ ಮಾಡಿರುವಂತದ್ದು. ಅವರ ಜೊತೆ ಪ್ರಧಾನಿ ಜೊತೆ ಡಿ.ಕೆ. ಶಿವಕುಮಾರ್ ಅವರು ಆತ್ಮೀಯತೆಯಿಂದ ಮಾತನಾಡಿ ಅವ್ರನ್ನ ಬರಮಾಡ್ಕೊಂಡಿರುವಂತದ್ದು. ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಕುತೂಹಲ ಇತ್ತು ಅವರ ಭೇಟಿ, ಅವ್ರ ಜೊತೆಗೆ ಏನ್ ಮಾತುಕತೆ ನಡೆಸ್ತಾರೆ, ಜೊತೆಗೆ ರಾಜ್ಯದ ಬರಗಾಲ ಇರುವಂತ ಸಂದರ್ಭದಲ್ಲಿ ಅವ್ರಿಗೆ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾರಾ ಅಥವಾ ನಮ್ಗೆ ಹೆಚ್ಚಿನ ಅನುದಾನ ಕೊಡ್ತಾರಾ ಅನ್ನುವಂಥದ್ದನ್ನೆಲ್ಲ ನಿಟ್ಟಿನಲ್ಲಿ ಈಗ ಅವ್ರನ್ನ ಭೇಟಿಯಾಗಿದ್ದಾರೆ. ಅವ್ರ ಜೊತೆಗೆ ವೇದಿಕೆಯಲ್ಲೂ ಕೂಡ ಅವ್ರ ಜೊತೆ ವೇದಿಕೆಯನ್ನ ಹಂಚಿಕೊಳ್ಳುವ ಸಾಧ್ಯತೆಗಳಿರುವಂತದ್ದು. ದಿಲೀಪ್ ಮಾತನಾಡ್ತೀನಿ.